ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಪರಿವರ್ತನ್ ಕ್ಲಾಸಸ್ಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ ಕಂಪ್ಯೂಟರ್ ಲಿಟರಸಿ ಗಣಕಯಂತ್ರದ ಸಾಕ್ಷರತೆ ಮೇಲೆ ನಿಮಗೆ 25ರಿಂದ 30 ಪ್ರಶ್ನೆಗಳು ಬಂದೇ ಬರ್ತವೆ. ಅದರೊಳಗ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಡೆವಲಪ್ಮೆಂಟ್ ಆಫ್ ಕಂಪ್ಯೂಟರ್, ಗಣಕಯಂತ್ರದ ಇತಿಹಾಸ ಯಾವ ರೀತಿ ಅಥವಾ ಗಣಕಯಂತ್ರ ಯಾವ ರೀತಿ ಅಭಿವೃದ್ಧಿ ಆಯಿತು ಅಂತಕ್ಕಂಥದ್ದನ್ನ ನಾವು ಈ ಒಂದು ಕ್ಲಾಸಲ್ಲಿ ನೋಡ್ತಾ ಹೋಗೋಣ. In this chapter we are going to learn development of computer, evolution of computer devices and from abacus to modern computers. ಕಂಪ್ಯೂಟರ್ ಅಭಿವೃದ್ಧಿ ಯಾವ ರೀತಿ ಆಯಿತು, ಗಣಕ ಸಾಧನಗಳ ವಿಕಾಸ ಯಾವ ರೀತಿ ಆಯಿತು, ಆನಂತರ ಅಬಾಕಸ್ನಿಂದ ಆಧುನಿಕ ಇವತ್ತಿನ ಕಂಪ್ಯೂಟರ್ವರೆಗೂ ಯಾವ ರೀತಿ ಬದಲಾವಣೆಗಳು ಆದವು ಅನ್ನೋದನ್ನ ನಾವು ಈ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಆತ್ಮೀಯರೇ, ಇವತ್ತಿನ ಕಂಪ್ಯೂಟರ್, ಇವತ್ತಿನ ಕ್ಯಾಲ್ಕುಲೇಟರ್ ಇರೋಕ್ಕಿಂತ ಪೂರ್ವದೊಳಗೂ ಕೂಡ ನಮ್ಮ ಪೂರ್ವಜರು ಕ್ರಿಸ್ತ ಪೂರ್ವದೊಳಗೂ ಕೂಡ ಲೆಕ್ಕಾಚಾರವನ್ನು ಮಾಡಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ವಿವಿಧ ರೀತಿಯ ಸಾಧನಗಳನ್ನು ಕಂಡುಕೊಂಡಿದ್ರು. ಆ ಸಾಧನಗಳು ಯಾವ ರೀತಿ ಇದ್ವು, ಅದರಲ್ಲಿ ಏನು ಬದಲಾವಣೆ ಇದ್ವು, ಅವು ಏನೇನು ಲೆಕ್ಕಾಚಾರಗಳನ್ನು ಮಾಡ್ತಾ ಇದ್ವು, ಆ ಸಾಧನಗಳು ಹಂತ ಹಂತವಾಗಿ ಬದಲಾವಣೆ ಆಗ್ತಾ ಆಗ್ತಾ ಇವತ್ತಿನ ಒಂದು ಲ್ಯಾಪ್ಟಾಪ್ವರೆಗೂ ಏನೇನು ಬದಲಾವಣೆ ಆಯಿತು ಅನ್ನೋದನ್ನು ನೋಡೋದೇ ದಿಸ್ ಡೆವಲಪ್ಮೆಂಟ್ ಆಫ್ ಕಂಪ್ಯೂಟರ್. ಎಸ್, ಫಸ್ಟ್ ಒನ್ ಇಸ್ ಅಬಾಕಸ್, ದ ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಅಂತ ಅಬಾಕಸ್ ಅನ್ನ ಕರೀತಾರೆ. ದ ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಇನ್ವೆಂಟೆಡ್ ಬೈ ಚೈನೀಸ್ ಇನ್ 1602 BC, ಕ್ರಿಸ್ತ ಪೂರ್ವ 1602 ಚೈನೀಸ್ದವರು ಈ ಒಂದು ಅಬಾಕಸ್ ಅನ್ನ ಇನ್ವೆಂಟ್ ಮಾಡಿದ್ರು. ಇದು ಒಂದು ವುಡನ್ ಫ್ರೇಮ್. ಅಬಾಕಸ್ ಅಂತಕ್ಕಂಥದ್ದು ಒಂದು ವುಡನ್ ಫ್ರೇಮ್. ಇಲ್ಲಿ ಅಪ್ಪರ್ ಡೆಕ್, ಈ ಮೇಲ್ಗಡೆ ಇರ್ತಕ್ಕಂಥದ್ದು ಇಟ್ ಈಸ್ ಅಪ್ಪರ್ ಡೆಕ್, ಇದು ಲೋವರ್ ಡೆಕ್ ಅಂತ ಹೇಳ್ತಾರೆ. ಈ ಅಪ್ಪರ್ ಡೆಕ್ ಮತ್ತು ಲೋವರ್ ಡೆಕ್ ಮಿಡ್ಲ್ ಇಲ್ಲಿ ರಾಡ್ಸ್ಗಳು ಇರ್ತಾ ಇದ್ವು. ಆ ರಾಡ್ಸ್ಗೆ ಬಡ್ಸ್ಗಳನ್ನ ಸೇರಿಸ್ತಾ ಇದ್ರು. ಈ ಬ್ಲ್ಯಾಕ್ ಅಲ್ಲಿ ಇರ್ತಕ್ಕಂಥ ದೀಸ್ ಆರ್ ದ ಬಡ್ಸ್. ಓಕೆ, ದ ವ್ಯಾಲ್ಯೂ ಆಫ್ ಈಚ್ ಬಡ್, ಲೋವರ್ ಡೆಕ್ bud value is 1 and upper deck bud value is 5. From left side of the rods, these are values here, whole numbers. From right side the values are decimals. Okay, ಪ್ರಮುಖವಾಗಿ ಈ ಪಾಠದೊಳಗೆ ನಾವು ಈ ಒಂದು ಅಬಾಕಸ್ ಅಲ್ಲಿ ನಾವು ಕಲಿಯೋದೇನಪ್ಪ ಅಂತಂದ್ರೆ, ಯಾವ ಇಯರ್ ಅಲ್ಲಿ ಅಬಾಕಸ್ ಇನ್ವೆಂಟ್ ಆಯಿತು. ಅಬಾಕಸ್ ಇಯರ್ ಇನ್ವೆಂಟೆಡ್ ಈಸ್ 1602 BC. ಇನ್ವೆಂಟರ್ ಚೈನೀಸ್. ಓಕೆ, it is the first mechanical calculator ಅಂತ ಹೇಳ್ತಿದ್ರು. used for addition, subtraction, also can perform square root. ಓಕೆ, ಕ್ರಿಸ್ತ ಪೂರ್ವ 1602ರಲ್ಲಿ ಆವಿಷ್ಕಾರಕರು ಚೈನೀಯರು ಮೊದಲ ಯಾಂತ್ರಿಕ ಗಣಕ ಸಾಧನ ಸಂಕಲನ ಮತ್ತು ವ್ಯವಕಲನ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಇತ್ತು. ವರ್ಗಮೂಲ ಲೆಕ್ಕಾಚಾರಗಳನ್ನು ಕೂಡ ಇದು ಮಾಡಬಹುದಾಗಿತ್ತು. ಆತ್ಮೀಯರೇ, yes, second one is Napier bones. It was invented by John Napier in the year of 1617. It is the first manual multiplication device. It is the first manual multiplication device invented by John Napier. Okay, ಈ ಜಾನ್ ನೇಪಿಯರ್ ಇನ್ವೆಂಟ್ ಮಾಡಿರ್ತಕ್ಕಂಥ ಈ ಒಂದು ನೇಪಿಯರ್ ಬೋನ್ಸ್, ಇಟ್ ಇಸ್ ಅ ಫ್ರೇಮ್. ಇದೊಂದು ಫ್ರೇಮ್. ಈ ಫ್ರೇಮ್ಗೆ ರಾಡ್ಸ್ಗಳನ್ನು ಹಾಕಿರ್ತಾರೆ, 1 to 9 ರಾಡ್ಸ್. ಓಕೆ, ಕರ್ಣಗಳಿರ್ತವೆ, ಡೈಗ್ನಲ್ಸ್. ಓಕೆ, ಅಂಡ್ ರೋಸ್ ಆರ್ ಆಲ್ಸೋ ಹಿಯರ್, 1 2 3 ಅಪ್ ಟು 9 ರಾಡ್ಸ್. ಇದು ರಿಸಲ್ಟ್ ಅನ್ನು ನೋಡ್ತಕ್ಕಂಥ ಓದ್ತಕ್ಕಂಥ ಏರಿಯಾ. ಓಕೆ, ಇಲ್ಲಿ ನಾವು ನೆನಪಿಟ್ಕೊಳ್ತಕ್ಕಂಥ ಅಂಶಗಳು, ಇಟ್ ಈಸ್ ಇನ್ವೆಂಟೆಡ್ ಇನ್ ದ ಇಯರ್ ಆಫ್ 1617, ಇನ್ವೆಂಟೆಡ್ ಬೈ ಜಾನ್ ನೇಪಿಯರ್, ಯೂಸ್ಡ್ ಫಾರ್ ಮಲ್ಟಿಪ್ಲಿಕೇಶನ್, ಯೂಸ್ ಟು ಪರ್ಫಾರ್ಮ್ ಲೊಗ್ಯಾರಿಥಮ್ಸ್ಗಳನ್ನು ಇಲ್ಲಿ ಅಳವಡಿಸಲಾಗಿತ್ತು. ಇಂಟ್ರೊಡ್ಯೂಸ್ಡ್ ರ್ಯಾಬ್ಡೋಲಜಿಯಾ ಪದ್ಧತಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ರ್ಯಾಬ್ಡೋಲಜಿಯಾ ಲಾಡ್ಸ್ ಆರ್ ಯೂಸ್ಡ್ ಫಾರ್ ಮಲ್ಟಿಪ್ಲಿಕೇಶನ್, ಡಿವಿಷನ್, ಸ್ಕ್ವೇರ್ ರೂಟ್ ಅಂಡ್ ಕ್ಯೂಬ್ ರೂಟ್. ಇದನ್ನು ಇನ್ವೆಂಟ್ ಮಾಡಿರ್ತಕ್ಕಂಥ ವರ್ಷ 1607. ಆವಿಷ್ಕಾರಕರು ಜಾನ್ ನೇಪಿಯರ್. ಗುಣಾಕಾರ ಮಾಡಲು ಇದನ್ನ ಬಳಸಲಾಗ್ತಾ ಇತ್ತು. ಓಕೆ, ಆನಂತರ ಇದರಲ್ಲಿ ಲೊಗ್ಯಾರಿಥಮ್ಸ್, ಲಘುಗಣಕನ್ನು ಕೂಡ ಅಳವಡಿಸಲಾಗಿತ್ತು. ರ್ಯಾಬ್ಡೋಲಜಿಯಾ ವಿಧಾನವನ್ನು ಇದರಲ್ಲಿ ಪರಿಚಯಿಸಲಾಗಿತ್ತು. ರ್ಯಾಬ್ಡೋಲಜಿಯಾ ಅಂತಂದ್ರೆ ರ್ಯಾಬ್ಡೋಲಜಿಯಾ ಕಡಿಮುಖ ಗುಣಾಕಾರ, ಭಾಗಾಕಾರ, ವರ್ಗಮೂಲ ಮತ್ತು ಗಣಮೂಲಗಳನ್ನು ಕಂಡುಹಿಡಿಯಲಿಕ್ಕೆ ಈ ನೇಪಿಯರ್ ಬೋನ್ಸ್ಗಳನ್ನು ಬಳಸಲಾಗ್ತಾ ಇತ್ತು. ಎಸ್, ನೆಕ್ಸ್ಟ್ ಥರ್ಡ್ ಒನ್ ಈಸ್ ಸ್ಲೈಡ್ ರೂಲ್. ಓಕೆ, ಇಟ್ ವಾಸ್ ಇನ್ವೆಂಟೆಡ್ ಬೈ ಇನ್ ದ ಇಯರ್ ಆಫ್ 1625. ವಿಲಿಯಂ ಔಟ್ರೇಡ್ ಅಂತಕ್ಕಂಥ ಸೈಂಟಿಸ್ಟ್ ಇದನ್ನ ಇನ್ವೆಂಟ್ ಮಾಡಿದ್ರು. ಇಲ್ಲಿರ್ತಕ್ಕಂಥದ್ದು ಇದು ಸ್ಲೈಡ್ ರೂಲ್ ಇನ್ಸ್ಟ್ರೂಮೆಂಟ್. ದಿಸ್ ಒನ್ ಇಸ್ ಅ ಬಾಡಿ, ದೇಹ ಭಾಗ. ಓಕೆ, ದಿಸ್ ಒನ್ ಇಸ್ ಅ ಸ್ಲೈಡರ್. ಓಕೆ, ದಿಸ್ ಒನ್ ಇಸ್ ಅ ಕರ್ಸರ್. ಓಕೆ, ಕರ್ಸಲರ್ ಹೇರ್ ಲೈನ್, ಇಲ್ಲಿ ಸೆಂಟರ್ ಇರ್ತಕ್ಕಂಥದ್ದು ಇದು ಕರ್ಸಲರ್ ಹೇರ್ ಲೈನ್. ಇಲ್ಲಿ 4 ಸ್ಕೇಲ್ಸ್ ಇದಾವೆ, 1 2 3 4, 4 ಸ್ಕೇಲ್ಸ್ಗಳು ಇದಾವೆ. ದಿಸ್ ಸ್ಲೈಡ್ ರೂಲ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ನೇಪಿಯರ್ ಲೊಗ್ಯಾರಿಥಮ್ ತತ್ವದ ಮೇಲೆ ಇದು ಕೆಲಸವನ್ನ ನಿರ್ವಹಿಸ್ತಾ ಇತ್ತು. ಓಕೆ, ಆದ್ಮೇಲೆ ನೀವು ನೆನಪಿಟ್ಕೊಳ್ತಕ್ಕಂಥದ್ದು ಸ್ಲೈಡ್ ರೂಲ್. ಸ್ಲೈಡ್ ರೂಲ್ ಅಲ್ಲಿ ಇದು ನೇಪಿಯರ್ ಲೊಗ್ಯಾರಿಥಮ್ ಬೇಸ್ ಮೇಲೆ ಕೆಲಸ ಮಾಡ್ತಾ ಇದ್ದು. ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ವಿಲಿಯಂ ಔಟ್ರೇಡ್ ಅಂತಕ್ಕಂಥವ್ರು.
ಓಕೆ, ಗುಣಾಕಾರ ಮತ್ತು ಭಾಗಾಕಾರ ಹಾಗೂ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಗಳನ್ನು ಕಂಡುಹಿಡಿಯಲಿಕ್ಕೆ ಇದು ಉಪಯೋಗ ಮಾಡ್ತಾ ಇದ್ರು. ಎಸ್, ದ ಫೋರ್ತ್ ಒನ್ ಈಸ್ ಪಾಸ್ಕಲೈನ್. Blaise Pascal invented this Pascaline in the year of 1642, country France. Its purpose is to add numbers using a decimal system. Decimal number ಪದ್ಧತಿ ಒಳಗ ಸಂಖ್ಯೆಗಳನ್ನು ಆಡ್ ಮಾಡೋದು. ಇಟ್ ಇಸ್ ದ ಫಸ್ಟ್ ಮೆಕ್ಯಾನಿಕಲ್ ಆಡಿಂಗ್ ಮಷಿನ್ ಅಂತ ಇದನ್ನ ಕರೀತಾ ಇದ್ದಾರೆ. ಇಲ್ಲಿದೆಯಲ್ಲ, ಇದು ಪಾಸ್ಕಲೈನ್ ಇನ್ವೆಂಟ್ ಮಾಡಿರ್ತಕ್ಕಂಥ ಒಂದು ಪಾಸ್ಕಲೈನ್ ಅಂತ ನಾವು ಹೇಳ್ತೇವೆ. ಓಕೆ, ಇಲ್ಲಿ ನಂಬರ್ ವಿಂಡೋ 8, 6, 3, okay, 2, 7, 1, these are the number window. ಡಯಲ್ ನಂಬರ್, ಡಯಲ್ ಚಕ್ರ ಇದೆ ಇಲ್ಲಿ. ಈ ಚಕ್ರನ ಡಯಲ್ ಮಾಡಿದಾಗ ಆ ನಂಬರ್ಸ್ಗಳು ಸೆಟ್ ಆಗ್ತವೆ. ಓಕೆ, ಆರೋ ಪಾಯಿಂಟರ್ ಇಂಡಿಕೇಟ್ಸ್ ದ ನಂಬರ್ ಸೆಲೆಕ್ಟೆಡ್. ಯಾವ ನಂಬರ್ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ಇಂಡಿಕೇಟ್ ಮಾಡಲಿಕ್ಕೆ ಇಲ್ಲಿ ಆರೋ ಪಾಯಿಂಟರ್ ಇದೆ. ಓಕೆ, ರಿಸೆಟ್ ನಾಬ್ ಇಲ್ಲಿರ್ತಕ್ಕಂಥದ್ದು ಇದು ರಿಸೆಟ್ ನಾಬು. ಆನಂತರ ಕ್ಯಾರಿ ಮೆಕ್ಯಾನಿಸಮ್ ಕೂಡ ಇಲ್ಲಿ, ಕ್ಯಾರಿ ಮೆಕ್ಯಾನಿಸಮ್ ಕೂಡಲಿಕ್ಕೂ ಕೂಡ ಇಲ್ಲೊಂದು ಚಕ್ರ ಕೊಟ್ಟಿದ್ದಾರೆ. ಓಕೆ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಸ್ಕಲೈನ್, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ದ ಫಸ್ಟ್ ಮೆಕ್ಯಾನಿಕಲ್ ಆಡಿಂಗ್ ಮಷಿನ್ ಅಂತ ಇದನ್ನ ಕರೀತಾರೆ. ಓಕೆ, ಪಾಸ್ಕಲೈನ್ ಇಯರ್ 1642 ಇನ್ವೆಂಟೆಡ್ ಬ್ಲೇಸ್ ಪಾಸ್ಕಲ್. ಓಕೆ, ಇಟ್ ಇಸ್ ದ ಫಸ್ಟ್ ಮೆಕ್ಯಾನಿಕಲ್ ಆಡಿಂಗ್ ಮಷಿನ್. ಇಟ್ ಇಸ್ ಓನ್ಲಿ ಯೂಸ್ಡ್ ಫಾರ್ ಆಡಿಷನ್, ಆಡಿಂಗ್ ಮಷಿನ್. ಇಟ್ ಇಸ್ ಯೂಸ್ಡ್ ಡೆಸಿಮಲ್ ಸಿಸ್ಟಮ್ ಆಲ್ಸೋ. ದಶಮಾಂಶ ಪದ್ಧತಿನ ಇಲ್ಲಿ ಬಳಕೆ ಮಾಡಲಾಯಿತು. ಇಟ್ ಇಸ್ ದ ಫಸ್ಟ್ ಸ್ಟೆಪ್ ಇನ್ ಕಂಪ್ಯೂಟರ್ ಡೆವಲಪ್ಮೆಂಟ್ಗೆ ಫಸ್ಟ್ ಸ್ಟೆಪ್ ಆಯಿತು. ಓಕೆ, ಆವಿಷ್ಕಾರ ಬ್ಲೇಸ್ ಪಾಸ್ಕಲ್. ಮೊದಲ ಯಾಂತ್ರಿಕ ಸಂಕಲನ ಯಂತ್ರ, ದಶಮಾನ ಪದ್ಧತಿ, ಕಂಪ್ಯೂಟರ್ ಅಭಿವೃದ್ಧಿಯ ಮಹತ್ವ ಹೆಜ್ಜೆಯನ್ನು ಈ ಒಂದು ಪಾಸ್ಕಲೈನ್ ಮೂಲಕ ಇಡಲಾಯಿತು. ನೆಕ್ಸ್ಟ್, ಫಿಫ್ತ್ ಒನ್ ಇಸ್ ಅ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್. ಲೆಬ್ನಿಜ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಇನ್ವೆಂಟೆಡ್ ಬೈ ಗಾಡ್ಫ್ರೆಡ್ ವಿಲಿಯಂ ಲೆಬ್ನಿಜ್ ಇನ್ ದಿ ಇಯರ್ ಆಫ್ 1671. 1671ರಲ್ಲಿ ಗಾಡ್ಫ್ರೆಡ್ ವಿಲಿಯಂ ಲೆಬ್ನಿಜ್ ಅಂತಕ್ಕಂಥ ಸೈಂಟಿಸ್ಟು ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಅನ್ನ ಕಂಡುಹಿಡಿದ್ರು. ಈ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ 4 ಅರ್ಥಮೆಟಿಕ್ ಆಪರೇಷನ್ಸ್ ಮಾಡಲಿಕ್ಕೆ ಸಮರ್ಥವಾಗಿತ್ತು. ಆ ವಿಜ್ಞಾನಿ ಕಂಡುಹಿಡಿರ್ತಕ್ಕಂಥ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಇದು. ಓಕೆ, ಇಲ್ಲಿ ಇರ್ತಕ್ಕಂಥದ್ದು ಇನ್ಪುಟ್ ಸ್ಲೈಡರ್, ಇಲ್ಲಿದೆಯಲ್ಲ ಇದು ಇನ್ಪುಟ್ ಸ್ಲೈಡರ್. ಓಕೆ, ಇಲ್ಲಿ ಆಪರೇಟರ್ಸ್ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಆಪರೇಟರ್ಸ್ ಆಗ್ತದೆ. ಓಕೆ, ಇಲ್ಲಿ ನಂಬರ್ ಡಯಲ್ ಮಾಡಲಿಕ್ಕೆ ಇಲ್ಲಿ ಒಂದು ಚಕ್ರ ಇದೆ. ಇದು ರಿಸಲ್ಟ್ ವಿಂಡೋ ಇಲ್ಲಿ ಇರ್ತಕ್ಕಂಥದ್ದು. ಇದು ಕ್ರ್ಯಾಂಕ್ ಹ್ಯಾಂಡಲ್, ಯು ಕ್ಯಾನ್ ರೊಟೇಟ್ ದಿಸ್ ಒನ್. ಇಲ್ಲಿ ಇರ್ತಕ್ಕಂಥದ್ದು ಮೇಲೆ ಇರ್ತಕ್ಕಂಥದ್ದು ಸ್ಟೆಪ್ಡ್ ಡ್ರಮ್. ಈಚ್ ಡ್ರಮ್ ಹ್ಯಾಸ್ ಅ ಡಿಫರೆಂಟ್ ನಂಬರ್ ಆಫ್ ಟೀತ್ಸ್ ಅಂತ ಹೇಳ್ತಾರೆ. ಬೇರೆ ಬೇರೆ ಟೀತ್ಸ್ ಕೂಡ ಅದರಲ್ಲಿ ಇದೆ, ರೊಟೇಟ್ ಇರ್ತದೆ. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸ್ಟೆಪ್ಡ್ ರಾಕ್ನರ್ ಅಂತ ಕೂಡ ಇದನ್ನ ಕರೀತಾರೆ. ಓಕೆ, year 1671 invented by Gottfried Leibniz. Okay, performs multiplication, division, addition, subtraction. All the operations are carried out here, arithmetic operations. Okay, yes, sixth one is the Jacquard loom. Jacquard loom in 1801. Jacquard loom invented by Joseph Marie Jacquard in the year of 1801, country France. Purpose, ಹೊಲಿಗೆಯನ್ನ ಸುಲಲಿತವಾಗಿ ಆಟೋಮೆಟಿಕ್ ಆಗಿ ಮಾಡ್ತಕ್ಕಂಥದ್ದು, ಬಟ್ಟೆಗಳ ಮೇಲೆ ಕ್ಲಿಷ್ಟಕರವಾಗಿರ್ತಕ್ಕಂತಹ ಡಿಸೈನ್ಗಳನ್ನ ಅತ್ಯಂತ ಸರಳವಾಗಿ ಹಾಕ್ತಕ್ಕಂಥದ್ದನ್ನ ಈ ಒಂದು ಜೋಸೆಫ್ ಮೇರಿ ಜಾಕ್ವರ್ಡ್ ಅಂತಕ್ಕಂಥ ಸೈಂಟಿಸ್ಟ್ ಜಾಕ್ವರ್ಡ್ ಲೂಮನ್ನು ತಯಾರು ಮಾಡೋದ್ರ ಮೂಲಕ ಇದನ್ನ ಕಂಡುಹಿಡಿದ್ರು. ಟು ಆಟೋಮೇಟ್ ದ ವೀವಿಂಗ್ ಪ್ರೊಸೆಸ್ ಆಫ್ ಕಾಂಪ್ಲೆಕ್ಸ್ ಪ್ಯಾಟರ್ನ್ಸ್ ಇನ್ ಟೆಕ್ಸ್ಟೈಲ್ಸ್. ಓಕೆ, ಜಾಕ್ವರ್ಡ್ ಲೂಮ್ ಈಸ್ ಇಂಟ್ರೊಡ್ಯೂಸ್ಡ್ ಪಂಚ್ಡ್ ಕಾರ್ಡ್ಸ್. ಫಸ್ಟ್ ಯೂಸ್ ಮಾಡಿರ್ತಕ್ಕಂಥದ್ದು ಪಂಚ್ಡ್ ಕಾರ್ಡ್ಸ್. ಇಟ್ ಇಸ್ ಲೈಕ್ ಅ ಪ್ರೋಗ್ರಾಮಿಂಗ್ ಇದ್ದಂಗೆ ಅದು. ಓಕೆ, ಇಲ್ಲಿದೆವಲ್ಲ ಇದು ಪಂಚ್ಡ್ ಕಾರ್ಡ್ಸ್, ಪ್ಯಾಟರ್ನ್ ಡಿಸೈನ್. ಓಕೆ, ಇದು ಕಾರ್ಡ್ ಹೋಲ್ಡ್ರು. ಓಕೆ, ಹಾರ್ನೆಸ್ಸು, ರೀಡು. ಓಕೆ, ರ್ಯಾಪ್ ಥ್ರೆಡ್. ಓಕೆ, ವೆಫ್ಟ್ ಶಫಲ್ ಅಂತ ಹೇಳ್ತಾರೆ, ಶಟಲ್ ಅಂತ ಹೇಳ್ತಾರೆ. ಕ್ಲಾತ್ ಬೀಮು, ಕ್ಲಾತ್ ಬಟನ್ ಹಿಡ್ಕೊಳ್ಳಿಕ್ಕೆ ಬೀಮು. ಓಕೆ, ಇದು ಪಂಚ್ಡ್ ಕಾರ್ಡ್ಸು. ಪಂಚ್ಡ್ ಕಾರ್ಡ್ಸ್ ಇರ್ತಕ್ಕಂಥ ಡಿಸೈನನ್ನು ಈ ಹುಕ್ಸು ಹಿಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಬಟ್ಟೆ ಮೇಲೆ ತಮ್ಗೆ ಯಾವ ಡಿಸೈನ್ ಬೇಕು ಆ ಡಿಸೈನನ್ನು ಚಿತ್ರಿಸಿ ಕೊಡ್ತಕ್ಕಂಥದ್ದು ಈ ಪಂಚ್ಡ್ ಕಾರ್ಡ್ಸು. ನೆಕ್ಸ್ಟು ಡಿಫ್ರೆನ್ಷಿಯಲ್ ಇಂಜಿನ್, ಚಾರ್ಲ್ಸ್ ಬ್ಯಾಬೇಜ್ನ ಡಿಫ್ರೆನ್ಷಿಯಲ್ ಇಂಜಿನ್ ಮಾಡುವಾಗ ಅನಾಲಿಟಿಕಲ್ ಇಂಜಿನ್ ಅನ್ನ ಮಾಡುವಾಗ ಈ ಪಂಚ್ಡ್ ಕಾರ್ಡ್ಸ್ ಅವಾಗಲ್ಲಿ ಬಳಕೆ ಆಗ್ತವೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೆನಪಿಟ್ಕೊಳ್ಬೇಕು. ನೆನಪಿಟ್ಕೊಳ್ತಕ್ಕಂಥ ಅಂಶಗಳು, ಇನ್ ದಿ ಇಯರ್ ಆಫ್ 1801 inventor Joseph Marie Jacquard. It is used, punch cards are used in textile industry. ಓಕೆ, ಆವಿಷ್ಕಾರ ಜೋಸೆಫ್ ಮೇರಿ ಜಾಕ್ವಾರ್ಡ್ ಅವರು 1801 ಪಂಚ್ಡ್ ಕಾರ್ಡ್ಗಳನ್ನ ಬಳಸಿದ್ರು. ಜವಳಿ ಉದ್ಯಮದಲ್ಲಿ ಇದನ್ನ ಬಳಕೆ ಮಾಡ್ತಾ ಇದ್ರು. ಎಸ್, ಸೆವೆಂತ್ ಒನ್ ಇಸ್ ದ ಡಿಫರೆನ್ಸ್ ಎಂಜಿನ್ ಅಂಡ್ ಅನಾಲಿಟಿಕಲ್ ಇಂಜಿನ್. ಡಿಫರೆನ್ಸ್ ಎಂಜಿನ್ ಅಂಡ್ ಅನಾಲಿಟಿಕಲ್ ಇಂಜಿನ್. ಚಾರ್ಲ್ಸ್ ಬ್ಯಾಬೇಜ್ನ ಡಿಫರೆನ್ಸ್ ಇಂಜಿನ್ ಅಂಡ್ ಅನಾಲಿಟಿಕಲ್ ಇಂಜಿನ್. ಈ ಇಂಜಿನಿನಿಂದ ಇವತ್ತಿನ ಪ್ರಸ್ತುತವಾಗಿರ್ತಕ್ಕಂಥ ಕಂಪ್ಯೂಟರ್ ವರೆಗೆ ಸಾಕಷ್ಟು ಬದಲಾವಣೆಗಳಾಗಿ ಬಂದು, ಬಟ್ ಅದಕ್ಕೆ ಮೂಲ ಬೇಸ್ ಆಗಿರ್ತಕ್ಕಂಥದ್ದು ಈ ಒಂದು ಅನಾಲಿಟಿಕಲ್ ಇಂಜಿನ್. ಇಟ್ ಇಸ್ ದ ಫಸ್ಟ್ ಜನರಲ್ ಪರ್ಪೋಸ್ ಕಂಪ್ಯೂಟರ್ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಪ್ರೋಗ್ರಾಮ್ ಟೆಕ್ನಾಲಜಿಯನ್ನ ಬಳಕೆ ಮಾಡಿದ್ರು. ಸೊ ಅದಕ್ಕಿಂತ ಬಿಫೋರ್ ಡಿಫರೆನ್ಸ್ ಇಂಜಿನ್ ಅನ್ನ
ಚಾರ್ಲ್ಸ್ ಬೇಬೇಜ್ ಅವರು ಇನ್ವೆಂಟ್ ಮಾಡ್ತಾರೆ ಇನ್ ದ ಇಯರ್ ಆಫ್ 1822. ಓಕೆ, ಇದು ಆಟೋಮೆಟಿಕ್, ಇಟ್ ಇಸ್ ದ ಫಸ್ಟ್ ಆಟೋಮೆಟಿಕ್ ಡಿಜಿಟಲ್ ಕ್ಯಾಲ್ಕುಲೇಟರ್ ಅಂತ ಹೇಳ್ತಾರೆ. ತನ್ನಷ್ಟಕ್ಕೆ ತಾನೇ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಈ ರೀತಿ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ಸ್, ಟೇಬಲ್ಸ್ ಗಳನ್ನ ಇದು ಪರ್ಫಾರ್ಮ್ ಮಾಡ್ತಾ ಇತ್ತು. ತದನಂತರ ಇನ್ ದಿ ಇಯರ್ ಆಫ್ 1837 ಚಾರ್ಲ್ಸ್ ಬೇಬೇಜ್ ಡಿಸೈನ್ಡ್ ಸೆಕೆಂಡ್ ಒನ್ ಈಸ್ ಅನಾಲಿಟಿಕಲ್ ಇಂಜಿನ್. ದಿಸ್ ಇಸ್ ದ ಫಸ್ಟ್ ಜನರಲ್ ಪರ್ಪೋಸ್ ಕಂಪ್ಯೂಟರ್ ಅಂತ ಹೇಳ್ತಾರೆ. ಇಲ್ಲಿ ಪಂಚ್ಡ್ ಕಾರ್ಡ್ಸ್ ಟೆಕ್ನಾಲಜಿಯನ್ನ ಬಳಕೆ ಮಾಡಿದ್ರು. ಜಾಕ್ವರ್ಡ್ ಲೂಮ್ನಲ್ಲಿ ಬಳಕೆ ಮಾಡಿರ್ತಕ್ಕಂಥ ಪಂಚ್ಡ್ ಕಾರ್ಡ್ಸ್ ಅಂದ್ರೆ ಪ್ರೋಗ್ರಾಮಿಂಗ್, ಯಾವ ರೀತಿ ಪ್ರೋಗ್ರಾಮ್ಸ್ ಆಗ್ಬೇಕಂತಕ್ಕಂಥ ಪಂಚ್ ಕಾರ್ಡ್ಸ್ ಮೂಲಕ, ಹೋಲ್ ಮೂಲಕ ಡಿಸೈನ್ ಮಾಡೋದು. ಆ ಡಿಸೈನ್ಗಳನ್ನ ಇಲ್ಲಿ ಇನ್ಸರ್ಟ್ ಮಾಡಿದಾಗ ಆ ಡಿಸೈನ್ಸ್ ಮೂಲಕ, ಆ ಲೊಗ್ಯಾರಿಥಮ್ಸ್ ಮೂಲಕ, ಆ ಒಂದು ಪ್ರೋಗ್ರಾಮ್ಸ್ ಮೂಲಕ ಈ ಒಂದು ಅನಾಲಿಟಿಕಲ್ ಇಂಜಿನ್ ವರ್ಕ್ ಆಗ್ತಿತ್ತು. ಇಲ್ಲಿ ಇವತ್ತಿನ ಕಂಪ್ಯೂಟರ್ದ ಪ್ರೊಸೆಸ್ ಏನಾಗ್ತದೆ, ಇನ್ಪುಟ್, ಪ್ರೊಸೆಸಿಂಗು, ಸ್ಟೋರೇಜ್, ಔಟ್ಪುಟ್. ಅದೇ ರೀತಿ ಇಲ್ಲಿ ಅನಾಲಿಟಿಕಲ್ ಇಂಜಿನ್ ಅಲ್ಲೂ ಕೂಡ ಪಂಚ್ಡ್ ಕಾರ್ಡ್ಸ್ ಮೂಲಕ ಇನ್ಫಾರ್ಮೇಶನ್ ತೆಗೆದುಕೊಳ್ತಕ್ಕಂಥದ್ದು, ಪ್ರೋಗ್ರಾಮ್ ಮಾಡ್ತಕ್ಕಂಥದ್ದು, ಪ್ರೋಗ್ರಾಮ್ ಮೂಲಕ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅವೆಲ್ಲ ಆಗೋದು. ಆನಂತರ ಬೇರೆ ಬೇರೆ ಕ್ಯಾಲ್ಕುಲೇಷನ್ಸ್ಗಳನ್ನ ಮಾಡೋದು, ಫೈನಲಿ ಸ್ಟೋರ್ ಮಾಡ್ಕೋತಕ್ಕಂಥದ್ದು, ಆ ನಂತರ ಸ್ಟೋರ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಿಂಟ್ ಮಾಡೋದು ಕೂಡ ಒಂದು ವ್ಯವಸ್ಥೆ ಈ ಒಂದು ಅನಾಲಿಟಿಕಲ್ ಇಂಜಿನ್ ಅಲ್ಲಿ ಇತ್ತು. ಸೊ ದಟ್ಸ್ ವೈ ಈ ಫಸ್ಟ್ ಜನರಲ್ ಪರ್ಪೋಸ್ ಕಂಪ್ಯೂಟರ್ ಅನಾಲಿಟಿಕಲ್ ಇಂಜಿನ್ ಇಂದ ಚಾರ್ಲ್ಸ್ ಬೇಬೇಜ್ಗೆ ಏನು ಬಂತ ಹೆಸರು ಅಂತಂದ್ರೆ ಗಣಕಯಂತ್ರದ ಪಿತಾಮಹ, ಫಾದರ್ ಆಫ್ ಕಂಪ್ಯೂಟರ್ ಅಂತಕ್ಕಂಥ ಹೆಸರು ಚಾರ್ಲ್ಸ್ ಬೇಬೇಜ್ ಅವರಿಗೆ ಬಂತು. ಇಲ್ಲೊಂದು ಸೆಂಟೆನ್ಸ್ ಇದೆ ನೋಡ್ರಿ, ಡಿಫರೆನ್ಸ್ ಇಂಜಿನ್ ಶೋಡ್ ದಟ್ ಮಷಿನ್ಸ್ ಕ್ಯಾನ್ ಕ್ಯಾಲ್ಕುಲೇಟ್ ಆಟೋಮೆಟಿಕಲಿ. ಡಿಫರೆನ್ಸ್ ಇಂಜಿನ್ ಏನು ಶೋ ಮಾಡ್ತು ಅಂದ್ರೆ ಮಷಿನ್ಸ್ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾವ ಅನ್ನೋದನ್ನ ತೋರಿಸ್ಕೊಡ್ತು. ಬಟ್ ಅನಾಲಿಟಿಕಲ್ ಇಂಜಿನ್ ಶೋಡ್ ದಟ್ ಮಷಿನ್ಸ್ ಕ್ಯಾನ್ ಥಿಂಕ್, ಕ್ಯಾನ್ ವರ್ಕ್ ಲೈಕ್ ಅ ಮಾಡರ್ನ್ ಕಂಪ್ಯೂಟರ್. ಬಟ್ ಅನಾಲಿಟಿಕಲ್ ಇಂಜಿನ್ ಮನುಷ್ಯರ ತರ ಥಿಂಕ್ ಮಾಡ್ತಾವ ಮತ್ತು ವರ್ಕ್ ಮಾಡ್ತಾವ ಮಾಡರ್ನ್ ಕಂಪ್ಯೂಟರ್ ತರ ಅಂತಕ್ಕಂಥದ್ದನ್ನ ಈ ಒಂದು ಅನಾಲಿಟಿಕಲ್ ಇಂಜಿನ್ ತೋರಿಸ್ಕೊಡ್ತು. ಓಕೆ, ಇಲ್ಲಿ ನಾವು ನೆನಪಿಟ್ಕೊಳ್ತಕ್ಕಂಥದ್ದು ಇನ್ ದಿ ಇಯರ್ ಆಫ್ 1834 ಇನ್ವೆಂಟೆಡ್ ಚಾರ್ಲ್ಸ್ ಬೇಬೇಜ್. ಅನಾಲಿಟಿಕಲ್ ಇಂಜಿನ್ ವಾಸ್ ದ ಫಸ್ಟ್ ಜನರಲ್ ಪರ್ಪೋಸ್ ಕಂಪ್ಯೂಟರ್ ಅಂತ ನಾವು ನೆನಪಿಟ್ಕೊಳ್ಬೇಕು. ಯೂಸ್ಡ್ ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಅನ್ನ ಇಲ್ಲಿ ಬಳಕೆ ಮಾಡಿದ್ರು. ಇಟ್ ಕುಡ್ ಪರ್ಫಾರ್ಮ್ ಕ್ಯಾಲ್ಕುಲೇಷನ್ ಅಂಡ್ ಪ್ರಿಂಟ್ ಆಟೋಮೆಟಿಕಲಿ, ರಿಸಲ್ಟ್ ಅನ್ನ ಪ್ರಿಂಟ್ ಮಾಡ್ತಕ್ಕಂಥದ್ದು. ಓಕೆ, ಸ್ವಯಂಚಾಲಿತವಾಗಿ ಇಲ್ಲಿ ಮುದ್ರಿಸಲಾಗ್ತಾ ಇತ್ತು. ಇಲ್ಲಿ ಸಂಗ್ರಹಿತ ಪ್ರೋಗ್ರಾಮ್ ಪರಿಕಲ್ಪನೆ ಪಂಚ್ಡ್ ಕಾರ್ಡ್ಸ್ ಮೂಲಕ ಪ್ರೋಗ್ರಾಮ್ಗಳನ್ನು ಇಲ್ಲಿ ಹಾಕಲಾಗ್ತಾ ಇತ್ತು. ಓಕೆ, ಇದು ಸಾಮಾನ್ಯ ಉದ್ದೇಶದ ಕಂಪ್ಯೂಟರ್ ಆದ್ಮೇಲೆ ಈ ಒಂದು ಅನಾಲಿಟಿಕಲ್ ಇಂಜಿನ್ ಇಂದ ಪ್ರಾರಂಭ ಆಗಿರ್ತಕ್ಕಂಥ ಇನ್ವೆನ್ಷನ್ಸ್, ಜನರೇಷನ್ಸ್ ಆಫ್ ಕಂಪ್ಯೂಟರ್ಗೆ ಬಂದವು. ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್, ಫಿಫ್ತ್ ಜನರೇಷನ್ಸ್ ಕಂಪ್ಯೂಟರ್ವರೆಗೂ ಬಂದು ಇವತ್ತಿರ್ತಕ್ಕಂಥದ್ದು ಫಿಫ್ತ್ ಜನರೇಷನ್. ಇವತ್ತು ನಾವು ಲ್ಯಾಪ್ಟಾಪ್ ವರೆಗೂ, ಸೂಪರ್ ಕಂಪ್ಯೂಟರ್ಸ್ ಒಳಗೂ ಸಾಕಷ್ಟು ಆವಿಷ್ಕಾರಗಳನ್ನ, ಡೆವಲಪ್ಮೆಂಟ್ ಅನ್ನ ನೋಡಿದ್ದೇವೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಲ್ಲಿ ಕೆಲವೊಂದು ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿದ್ದೀನಿ, ಅವನ್ನ ಆನ್ಸರ್ನ ನೀವು ಕಮೆಂಟ್ನಲ್ಲಿ ಹಾಕಿ. ದ ಅರ್ಲಿಯೆಸ್ಟ್ ಕ್ಯಾಲ್ಕುಲೇಟಿಂಗ್ ಡಿವೈಸ್ ಈಸ್ ಕಾಲ್ಡ್ ಡ್ಯಾಶ್. ಓಕೆ, ಅತಿ ಪ್ರಾಚೀನ ಲೆಕ್ಕಾಚಾರದ ಸಾಧನವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ದ ಅಬಾಕಸ್ ವಾಸ್ ಇನ್ವೆಂಟೆಡ್ ಇನ್ ಡ್ಯಾಶ್. ಅಬಾಕಸ್ ಡ್ಯಾಶ್ನಲ್ಲಿ ಕಂಡುಹಿಡಿಯಲಾಯಿತು. ಅಬಾಕಸ್ ಕನ್ಸಿಸ್ಟ್ ಆಫ್ ಡ್ಯಾಶ್ ಅಂಡ್ ಬೀಡ್ಸ್. ಅಬಾಕಸ್ನಲ್ಲಿ ಡ್ಯಾಶ್ ಮತ್ತು ಮಣಿಗಳು ಇರುತ್ತವೆ. ನೆಪಿಯರ್ ಬೋನ್ಸ್ ವೇರ್ ಇನ್ವೆಂಟೆಡ್ ಬೈ ಡ್ಯಾಶ್. ನೆಪಿಯರ್ ಬೋನ್ಸ್ ಅನ್ನು ಡ್ಯಾಶ್ ಕಂಡುಹಿಡಿದರು. ನೆಪಿಯರ್ ಬೋನ್ಸ್ ವೇರ್ ಮೇನ್ಲಿ ಯೂಸ್ಡ್ ಫಾರ್ ಡ್ಯಾಶ್. ನೆಪಿಯರ್ ಬೋನ್ಸ್ ಮುಖ್ಯವಾಗಿ ಡ್ಯಾಶ್ ಮಾಡಲು ಬಳಸಲಾಗುತ್ತಿತ್ತು. ಓಕೆ, ದೆನ್ ದ ಸ್ಲೈಡ್ ರೂಲ್ ವಾಸ್ ಇನ್ವೆಂಟೆಡ್ ಬೈ. ಸ್ಲೈಡ್ ರೂಲ್ ಡ್ಯಾಶ್ ಕಂಡುಹಿಡಿದರು. ಫಸ್ಟ್ ಲೈನ್ ವಾಸ್ ಇನ್ವೆಂಟೆಡ್ ಇನ್ ದಿ ಇಯರ್ ಆಫ್ ಡ್ಯಾಶ್. ಫಸ್ಟ್ ಲೈನ್ ಡ್ಯಾಶ್ ವರ್ಷದಲ್ಲಿ ಕಂಡುಹಿಡಿಯಲಾಯಿತು. ಫಸ್ಟ್ ಲೈನ್ ವಾಸ್ ಇನ್ವೆಂಟೆಡ್ ಬೈ ಡ್ಯಾಶ್. ಫಸ್ಟ್ ಲೈನ್ ಡ್ಯಾಶ್ ಕಂಡುಹಿಡಿದ್ರು. ಯಾರು ಕಂಡುಹಿಡಿದ್ರು? ಫಸ್ಟ್ ಲೈನ್ ಕುಡ್ ಪರ್ಫಾರ್ಮ್ ಡ್ಯಾಶ್ ಅಂಡ್ ಸಬ್ಸ್ಟ್ರಾಕ್ಷನ್. ಫಸ್ಟ್ ಲೈನ್ ಡ್ಯಾಶ್ ಮತ್ತು ವ್ಯವಕಲನವನ್ನು ಮಾಡುತ್ತಿತ್ತು. ದ ಸ್ಟೆಪ್ಡ್ ರಾಕ್ನರ್ ವಾಸ್ ಇನ್ವೆಂಟೆಡ್ ಬೈ ಡ್ಯಾಶ್. ಸ್ಟೆಪ್ ರಾಕ್ನರ್ ಅನ್ನು ಡ್ಯಾಶ್ ಕಂಡುಹಿಡಿದ್ರು. ಸ್ಟೆಪ್ ರಾಕ್ನರ್ ಕುಡ್ ಪರ್ಫಾರ್ಮ್ ಡ್ಯಾಶ್ ಅರ್ಥಮೆಟಿಕ್ ಆಪರೇಷನ್ಸ್. ಸ್ಟೆಪ್ ರಾಕ್ನರ್ ಡ್ಯಾಶ್ ಗಣಿತ ಕ್ರಿಯೆಗಳನ್ನು ಮಾಡುತ್ತಿತ್ತು. ಓಕೆ, ನೆಕ್ಸ್ಟ್ ಡಿಫರೆನ್ಸ್ ಇಂಜಿನ್ ವಾಸ್ ಡಿಸೈನ್ಡ್ ಬೈ ಡ್ಯಾಶ್. ಡಿಫರೆನ್ಸ್ ಇಂಜಿನ್ ಡ್ಯಾಶ್ ವಿನ್ಯಾಸಗೊಳಿಸಿದರು. Difference engine was developed in the year of, okay, Charles Babbage is known as the dash of father, dash of computer. The analytical engine was designed in the year dash. The analytical engine was invented by dash. Okay, the analytical engine had an input device called dash cards. ಇವಿಷ್ಟು ಅತಿ ಕಡಿಮೆ ಆಗಿರ್ತಕ್ಕಂಥ ಒಂದು 17 ಬಿಟ್ಟಸ್ಥಳ ಪ್ರಶ್ನೆಗಳನ್ನ ಇಲ್ಲಿ ಕೊಟ್ಟಿದ್ದೀನಿ. ಉತ್ತರಗಳನ್ನು ನೀವು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಆಬ್ಜೆಕ್ಟಿವ್ ಟೈಪ್ಸ್, ಈ ಒಂದು ಕಂಪ್ಯೂಟರ್ ಡೆವಲಪ್ಮೆಂಟ್ ಮೇಲೆ ಅಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ಸ್ಗಳನ್ನು ಚರ್ಚೆ ಮಾಡೋಣ ನಾವು ನೀವು ಸೇರಿ. ಧನ್ಯವಾದಗಳು.